ರಾಮನಾಥಪುರದ ರಾಗಿ ಕೇಂದ್ರ ಸಮಸ್ಯೆಗಳ ಆಗ್ರಹ. ಇಲ್ಲಿನ ಅಧಿಕಾರಿ ವರ್ಗಗಳನ್ನು ಬದಲಾವಣೆ ಮಾಡುವಂತೆ ರೈತರ ಆಗ್ರಹ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರಿಗೆ ತಾವು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ದೊರಕುವಂತೆ, ಇದರಿಂದ ಅನ್ನದಾತರ ಬದುಕು ಹಸನಾಗುವಂತೆ ಅನೇಕ ಬೆಳೆಗಳ ಖರೀದಿ ಕೇಂದ್ರಗಳನ್ನು ತೆರೆದಿದ್ದು, ಅವುಗಳಲ್ಲಿ ಒಂದು ರಾಗಿ ಕೇಂದ್ರಗಳು ಕೂಡ. ಆದರೆ ಅರಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿರುವ ರಾಗಿ ಕೇಂದ್ರ ರೈತರಿಗೆ ಸಮಸ್ಯೆಗಳ ಆಗರವಾಗಿದೆ. ರಾಮನಾಥಪುರ ಹೋಬಳಿಯ ರೈತರುಗಳು ತಮ್ಮ ದೂರದ ಊರಿನಿಂದ ಈ ಕಡು ಬೇಸಿಗೆಯ ಸುಡು ಬಿಸಿಲಿನಲ್ಲಿ ತಾವು ಬೆಳೆದ ರಾಗಿಯನ್ನು ಬಾಡಿಗೆ ವಾಹನಗಳಲ್ಲಿ ಹೊತ್ತು ತಂದು ದಿನಗಟ್ಟಲೆ ಸರದಿಯಲ್ಲಿ ಕಾಯ್ದು ನಂತರ ತಮ್ಮ ರಾಗಿ ಮಾರಾಟ ಮಾಡಿ ಮನೆಗೆ ಹಿಂದಿರುವಷ್ಟರಲ್ಲಿ ರೈತರು ಸಾಕಷ್ಟು ಹೈರಾಣಾಗಿರುತ್ತಾರೆ. ಏಕೆಂದರೆ ಈ ರಾಗಿ ಕೇಂದ್ರದಲ್ಲಿ ಸ್ಥಳಾವಕಾಶ ಇದ್ದರೂ ರೈತರಿಗಾಗಿ ಶೌಚಾಲಯಗಳು ಇಲ್ಲ. ಇನ್ನು ಈ ಕಡು ಬೇಸಿಗೆಯಲ್ಲಿ ಇವರುಗಳು ಕುಡಿಯಲು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ರೈತರಿಗೆ ಊಟ ತಿಂಡಿಗಾಗಿ ಕತ್ತಲಾದ ನಂತರ ರೈತರ ಸುರಕ್ಷತೆಗೆ ವಿದ್ಯುತ್ ದೀಪಗಳ ಸೌಲಭ್ಯವಿಲ್ಲ. ಕೆಲವು ದಿನಗಳ ಹಿಂದೆ ರಾಗಿ ಕೇಂದ್ರಕ್ಕೆ ಬಂದಿದ್ದ ರೈತರೊಬ್ಬರುಗಳನ್ನು 3 ಕ್ವಿಂಟಲ್ ರಾಗಿ ಚೀಲಗಳನ್ನು ಕಳ್ಳರು ಕದ್ದು ತೆಗೆದುಕೊಂಡು ಹೋಗಿದ್ದು ದಿಕ್ಕು ತೋಚದೆ ರೈತ ಕಂಗಲಾಗಿ ಕಣ್ಣೀರಿಡುವಂತಾಗಿತ್ತು. ಈ ಪ್ರಸಂಗ ಇನ್ನೆಷ್ಟು ಬಾರಿ ನಡೆದಿದೆ. ಆದರೆ ಹೊರಗಿನವರಿಗೆ ಯಾರಿಗೂ ಸರಿಯಾಗಿ ತಿಳಿದು ಬಂದಿಲ್ಲ. ಏಕೆಂದರೆ ಈ ರಾಗಿ ಕೇಂದ್ರದ ಅಧಿಕಾರಿ ವರ್ಗದವರು ಮತ್ತು ಆಹಾರ ಇಲಾಖೆಯವರು ಈ ಗೌಪ್ಯತೆಯ ಕಾಪಾಡುವಲ್ಲಿ ಇವರ ಚಾಣಾಕ್ಷತೆ ಎದ್ದು ತೋರುತ್ತದೆ. ರಾಮನಾಥಪುರ ರಾಗಿ ಕೇಂದ್ರಕ್ಕೆ ಅತಿ ಹೆಚ್ಚು ರಾಗಿ ಬರುವ ಮುಖ್ಯ ಕೇಂದ್ರವೂ ಹೌದು. ಆದರೆ ಕಷ್ಟಪಟ್ಟು ರಾಗಿ ಬೆಳೆದು ತರುವ ರೈತರಿಗಿಂತ ಹೆಚ್ಚಾಗಿ ದಲ್ಲಾಳಿಗಳದ್ದೇ ಈ ರಾಗಿ ಕೇಂದ್ರದಲ್ಲಿ ಹೆಚ್ಚಿನ ಕಾರುಬಾರು. ಈ ರಾಗಿ ಕೇಂದ್ರ ಈ ರೀತಿ ಹಾಳಾಗುತ್ತಿರಲು ಕಾರಣ ಈ ರಾಗಿ ಕೇಂದ್ರದ ವ್ಯವಸ್ಥಾಪಕ ಮತ್ತು ಮೇಲ್ವಿಚಾರಕರು ಹಾಗೂ ಆಹಾರ ಇಲಾಖೆಯವರು ಈ ದಲ್ಲಾಳಿಗಳೊಂದಿಗೆ ಹೊಂದಿರುವ ನಿಕಟ ಪೂರ್ವ ಮಿತ್ರ ವಾತ್ಸಲ್ಯದ ಅನುಬಂಧವೇ ಕಾರಣ ಎಂದು ರೈತರು ಶಪಿಸುವಂತೆ ಆಗಿದೆ. ಮಾನ್ಯ ಹಾಸನದ ಜಿಲ್ಲಾಧಿಕಾರಿಗಳು ಹೇಳುವಂತೆ ರೈತರು 50.500ಗೆ ತಂದ ರಾಗಿಯನ್ನು ಮೊದಲು ತೂಕಕ್ಕೆ ಹಾಕಿ ನಂತರ ಸರ್ಕಾರ ರಾಗಿ ಕೇಂದ್ರಕ್ಕೆ ನೀಡಿರುವ ಜರಡಿ ಮಿಷನ್ಗೆ ಹಾಕಿ ರಾಗಿಯನ್ನು ಶುದ್ಧೀಕರಿಸಿದ ನಂತರ ಪ್ರತಿ ಚೀಲ 50 ಕೆಗ ರಾಗಿ ಚೀಲಗಳು ದಾಸ್ತಾನುಗಳಿಗೆ ಹೋಗುತ್ತವೆ. ಆದರೆ ಈ ರಾಗಿ ಕೇಂದ್ರದಲ್ಲಿ 1.5ರಿಂದ 2 ಕೆಜಿಯಷ್ಟು ರಾಗಿ ಹೆಚ್ಚಾಗಿ ರೈತರಿಂದ ಪಡೆಯುತ್ತಿದ್ದಾರೆ. ಈ ರೀತಿ ಹೆಚ್ಚು ಪಡೆದ ರಾಗಿ ಬೇರೊಬ್ಬರ ಹೆಸರಿನಲ್ಲಿ ಮಾರಾಟ ಮಾಡುತ್ತಾರೆ. ಇದರಿಂದ ರೈತರಿಗೆ ಮತ್ತು ಸರ್ಕಾರಕ್ಕೆ ಮೋಸ ಹಾಗೂ ನಷ್ಟ ಅಪಾರ. ಈ ಬಾರಿ ಅತಿ ಹೆಚ್ಚು ರಾಗಿ ಮಾರಾಟ ಕೇಂದ್ರದಲ್ಲಿ ಅನೇಕ ಸಂಘಟನೆಗಳು ಮುಖಂಡರುಗಳು ನಿರಂತರ ಹೋರಾಟ ನಡೆಸುತ್ತಿದ್ದು, ರೈತರಿಗೆ ನ್ಯಾಯ ಒದಗಿಸುವಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ರೈತರ ದೃಷ್ಟಿಗಾಗಿ ಪ್ರತಿ ರಾಗಿ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಮತ್ತು ಕಂಪ್ಯೂಟರ್ ತೂಕದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಯಾಗುವುದರಿಂದ ಹಗಲು ಕಳ್ಳರ ಹಾವಳಿಗೆ ಕಡಿವಾಣ ಹಾಕಿದಂತಾಗುತ್ತದೆ. ರೈತರ ರಾಗಿ ಚೀಲಗಳನ್ನು ತೂಕಕ್ಕೆ ಕೊಂಡೊಯ್ಯುವಲ್ಲಿ ಬೇಕಂತಲೇ ಚೀಲದಿಂದ ರಾಗಿಯನ್ನು ಹೊರಚೆಲ್ಲುವ ದಿನಗೂಲಿ ನೌಕರರ ವೇತನವನ್ನು ಕಡಿತಗೊಳಿಸಿದರೆ ಮುಂದೆ ಈಜ ಗುರುಕತೆ ಉಂಟಾಗುವುದಿಲ್ಲ ಮತ್ತು ಶಿಸ್ತು ನಡವಳಿಕೆ ಕೇಂದ್ರದಲ್ಲೂ ಇರುತ್ತದೆ. ರಾಮನಾಥಪುರದ ರಾಗಿ ಕೇಂದ್ರದ ವ್ಯವಸ್ಥಾಪಕ ಸ್ಥಳೀಯರು. ಆದ್ದರಿಂದ ರೈತರ ಮೇಲಿನ ಹೇಳುವರಿಲ್ಲದಂತಾಗಿದೆ. ಕೂಡಲೇ ಜಿಲ್ಲಾಡಳಿತ ಮತ್ತು ಸರ್ಕಾರ ಈಗಿನ ವ್ಯವಸ್ಥಾಪಕ ಮತ್ತು ಮೇಲ್ವಿಚಾರಕರನ್ನು ದಯವಿಟ್ಟು ಬದಲಾವಣೆ ಮಾಡುವುದರಿಂದ ರೈತರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಇನ್ನಷ್ಟು ಕಡಿಮೆಯಾಗಿಸಬಹುದೆಂದು ರೈತರ ಆಗ್ರಹವಾಗಿದೆ. ಸರ್, ನಾನು ಮಾದಾಪುರ ದೇವರಾಜೇಗೌಡ ಸಿಸಿ ಕ್ಯಾಮ್ರಿಂದನೇ ಮುಕ್ಕೂರನೊಬ್ಬರು 6 ಮೂಟೆ 3 ಕ್ವಿಂಟಲ್ ರಾಗಿಯ ನೈಟು 12 ಗಂಟೆ ರಾತ್ರಿ ಹೊತ್ಕೊಂಡು ಪಾರ್ಸಲ್ ಮಾಡಿದ್ದಾರೆ. ಯಾರು ಅಂತ ಇನ್ನೂ ಯಾರು ಕೈಗೆ ಸಿಕ್ಕಿಲ್ಲ. ಆಯ್ತಾ, ರೈತನದು ಭಾಳ ಏನದಕ್ಕೆ ಸರ್, ಒಂದು ಸಿಸಿ ಕ್ಯಾಮ್ರ ಇಲ್ಲ, ಒಂದು ಶೌಚಾಲಯಗಳು ಯಾವ ಇಲ್ಲ, ಅನುಕೂಲ ಇಲ್ಲ ಸರ್. ರೈತನಿಗೆ ಎಷ್ಟು ಕಷ್ಟ ಆಗುತ್ತೆ. 3 ದಿನ 2 ದಿನ ಆಗೋಯ್ತಾ, ರಾಗಿ ಗಾಡಿಗಳು ಟ್ಯಾಕ್ಟರ್ಗಳು ಹಾಟ್ ಮಾಡ್ಕೊಂಡು ನಿಂತ್ಕೋಬೇಕಾಗಿದೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿಲ್ಲ? ಇಲ್ಲ ಸರ್, ಯಾವ ಕಂಪ್ಲೇಂಟು ಇಲ್ಲ, ಯಾವುದೂ ಇಲ್ಲ ಸರ್. ಇವರು ಏನು ಕ್ರಮ ತಗೊಂಡಿಲ್ಲ? ಇಲ್ಲ ಸರ್, ಗಮನನೇ ಹೇಳಿಲ್ಲ. ರೈತರುಗಳು ಹಾಗೆ ಹೋಗಿದ್ದಾರೆ. ನಮ್ಮ ವ್ಯವಸ್ಥೆ ಏನಾಗಿದೆ ಅಂತಂದರೆ ಲೈಟ್ನ ವ್ಯವಸ್ಥೆ ಇದೆ, ಅದರಿಂದ ಕುಡಿಯೋಕ್ಕೆ ನೀರಿಲ್ಲ, ಸೌಲಭ್ಯ ಇಲ್ಲ. ಆಮೇಲೆ ಶೌಚಾಲಯ, ಊಟ ತಿಂಡಿ ವ್ಯವಸ್ಥೆ ಏನಾದರೂ ಇಲ್ಲಿ ಅಕ್ಕಪಕ್ಕ ಹೋಟ್ಲು ಇಲ್ಲ, ಅಕ್ಕಪಕ್ಕ ಹೋಟೆಲ್ ಸರ್, ಟೌನಿಗೆ ಹೋಗಬೇಕು. ಅಕ್ಕಪಕ್ಕ ಶೌಚಾಲಯ ವ್ಯವಸ್ಥೆ ಐತೆ? ಶೌಚಾಲಯ ವ್ಯವಸ್ಥೆ ಏನಿಲ್ಲ ಸರ್. ಶೌಚಾಲಯ ನಾವು 1 ಕಿಲೋಮೀಟ್ರ್ ಒಂದು ದೂರ ಹುಡುಕೊಂಡು ಟಬಾಕೋ ಬೋರ್ಡ್ ಇಲ್ಲದೆ ಅಲ್ಲಿಗೆ ಹೋಗಬೇಕು. ನಾವು ಶೌಚಾಲಯ ಹುಡುಕೊಂಡು ನೀರಿನ ವ್ಯವಸ್ಥೆ ಇಲ್ಲ. ಆಯ್ತಾ, ಕೆಲವು ಜನಕ್ಕೆ ಇಲ್ಲಿ ಏನಾಗುತ್ತೆ, ಲೈಟ್ನ ವ್ಯವಸ್ಥೆ ಅವ್ರು ನೋಡ್ಕೊಂಡಿರೋರು ಸ್ವಿಚ್ ಹಾಕ್ತಾರೆ. ಹೊಸ್ತಾ ಬರೋರು ಏನೈತೆ, ಲೈಟ್ ವ್ಯವಸ್ಥೆನೂ ಇಲ್ಲ, ಸಿಸಿ ಕ್ಯಾಮ್ರಾನೂ ಇಲ್ಲ, ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ನಮಗೆ ಹೋಟ್ಲುಗಳ ವ್ಯವಸ್ಥೆ ಇಲ್ಲ, ಆಮೇಲೆ ಶೌಚಾಲಯ ಇಲ್ಲ ಸರ್, ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯೋಕ್ಕೆ. ಈ ಬಿಸಿಲಲ್ಲಿ ಆಯಿತು ಸರ್.